ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ. ನೋಡಿ, ನಾನು ಇವತ್ತು ನಿಮಗೆ ನಿಂಬೆಹಣ್ಣಿನ ಒಂದು ಚಿಕ್ಕ ತಂತ್ರ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಶುಕ್ರವಾರ ದಿನ ನಾಳೆ ಅಮಲಕ್ಕಿ ಏಕಾದಶಿ ಬಂದಿದೆ. ಅಮಲಕ್ಕಿ ಏಕಾದಶಿ ದಿನ ನೀವು ಈ ನಿಂಬೆಹಣ್ಣಿಂದ ಮಾಡ್ಕೊಳ್ಳುವಂಥ ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ದರೂ, ಅಂದರೆ ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ದುಡಿದ ಹಣ ಕೈಯಲ್ಲಿ ಉಳಿತಾಯ ಅನ್ನೋದಾಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ಇಲ್ಲ ಯಾವುದು ಕೆಲಸ ಕೈ ಹಾಕಿ ಯಶಸ್ಸು ಸಿಗ್ತಾ ಇಲ್ಲ, ಏಳಿಗೆ ಸಿಗ್ತಾ ಅನ್ನೋದಾಗಿರ್ಬೋದು, ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು, ಈ ರೀತಿ ಇಲ್ಲ ಸಾಲದ ನಿವಾರಣೆಯನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ನೀವು ಕೇಳೋದಾದರೆ, ಇವತ್ತು ನಾನು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ರೆಮಿಡಿನ ನೀವು ನಾಳೆ ದಿನ ಮಾಡ್ಕೋಬೋದು. ನಾಳೆ ಅಮಲಕ್ಕಿ ಏಕಾದಶಿ ದಿನ ನೀವು ಒಂದೇ ಒಂದು ನಿಂಬೆಹಣ್ಣು, ನೋಡಿ ನಿಂಬೆಹಣ್ಣು ತೋರಿಸ್ತಾ ಇದ್ದೀನಿ, ಈ ಒಂದು ನೀವು ಇದರಲ್ಲಿ ಒಂದು ನಿಂಬೆಹಣ್ಣನ್ನು ಬಳಸ್ಕೊಂಡು ನೀವು ಮಾಡ್ಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ. ಇದನ್ನ ಮಾಡ್ಕೊಳ್ಳೋದ್ರಿಂದ ನೀವು ಸಕಲ ಸಂಕಷ್ಟಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡೋದು. ಜೊತೆಗೆ ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ಮತ್ತು ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ನಾವು ಗುರುತಿಸಿ ಅಂಥವ್ರಿಗೆ ತಿಂಗಳು ಒಂದು ಸಲ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ಒಂದು ಐ5 ಮೊಬೈಲ್ ಮತ್ತು 2 ಗ್ರಾಮ್ ಚಿನ್ನದ ನಾಣ್ಯವನ್ನು ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನ ನೀವೇ ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಈ ನಿಂಬೆಹಣ್ಣ ಬಳಸ್ಕೊಂಡು ಯಾವ ಒಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಾಲದ ಸಮಸ್ಯೆ ಆಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ಇಲ್ಲ ಯಾವ ಕೆಲಸ ಕೈ ಹಾಕೋರು ಯಶ ಸಿಗ್ತಾ ಇಲ್ಲ, ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಂತಹ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರ್ತಲ್ಲ, ಇಂತಹ ಹಲವಾರು ಸಮಸ್ಯೆಗಳನ್ನ ಯಾವ ರೀತಿ ಹೋಗಲಾಡಿಸೋದು ಅನ್ನೋದನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ, ನಾನು ನಿಂಬೆಹಣ್ಣಿನ ಪರಿಹಾರವನ್ನು ನಾಳೆ ದಿನ ನೀವು ಇದನ್ನು ಶುಕ್ರವಾರ ದಿನ ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಈ ಒಂದು ರೆಮಿಡಿನ ನೀವು ಮಂಗಳವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಅಂದರೆ ವಿಶೇಷವಾದಂಥ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ನಿಂಬೆಹಣ್ಣನ್ನು ನಾವು ಸಾಲ ಬಾಧೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಶತ್ರು ವಿನಾಶಕ್ಕೆ ನಿಂಬೆಕಾಯಿಯ ಈ ಒಂದು ಪರಿಹಾರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು 100ಕ್ಕೆ 100ರಷ್ಟು ನಿಮಗೆ ಒಂದು ಪರಿಹಾರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಶತ್ರುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಇರೋದು ಸಹಜ ಅಲ್ವಾ. ಪ್ರತಿಯೊಬ್ಬರ ಜೀವನದಲ್ಲೂ ಶತ್ರುಗಳು ಅನ್ನೋದು ಇದ್ದೇ ಇರ್ತಾರೆ. ಅದೇ ರೀತಿಯಲ್ಲಿ ಪ್ರತಿ ಮನುಷ್ಯನಿಗೂ ಸಾಲ ಬಾಧೆ ಇದ್ದೇ ಇರುತ್ತೆ ಅಲ್ವಾ. ಮನೆಗೆ ಸಂಬಂಧಪಟ್ಟಂತಹ ಸಾಲ ಆಗಿರ್ಬೋದು, ಕೈಗೆ ಸಾಲವಾಗಿರ್ಬೋದು, ಆಸ್ತಿಯಲ್ಲಿ ಸಾಲ ಇರಬಹುದು, ಸೈಟ್ಗೆ ಸಾಲ ತೆಗೆದುಕೊಂಡಿರಬಹುದು, ಆಭರಣಗಳಿಗೆ ಸಾಲ ತೆಗೆದುಕೊಂಡಿರೋದಾಗಿರ್ಬೋದು. ಹೀಗೆ ಒಂದಲ್ಲ ಒಂದು ಸಾಲಗಳು, ಸಣ್ಣ ಸಾಲ ಆಗಿರ್ಬೋದು, ದೊಡ್ಡ ಸಾಲ ಆಗಿರ್ಬೋದು. ಸಾಲ ಅಂತ ಅನ್ನೋದು ಹೀಗೆ ಪ್ರತಿಯೊಬ್ಬರಿಗೂ ಸಹ ಸಾಲ ಇದ್ದೇ ಇರುತ್ತೆ. ಅಂದರೆ 90ರಷ್ಟು ಜನ ನಮ್ಮ ಸಾಲದಲ್ಲೇ ಮುಳುಗಿರ್ತಾರೆ ಅಂತಲೇ ಹೇಳಬಹುದು. ಇಂತಹ ಸಾಲ ಬಾಧೆ ನಿವಾರಣೆ ಮಾಡ್ಕೊಳ್ಬೇಕು, ನಮ್ಮ ಶತ್ರುಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅಂದರೆ ನಿಂಬೆಕಾಯಿಯಿಂದ ಮಾಡ್ಕೊಳ್ಳುವಂಥ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಪರಿಹಾರವನ್ನು ನೀವು ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದಿನಗಳಲ್ಲಿಯೂ ಸಹ ನೀವು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ನಿಮಗೆ ನಿಂಬೆಹಣ್ಣನ್ನು ತೋರಿಸ್ತಾ ಇದ್ದೀನಿ. ಈ ನಿಂಬೆಹಣ್ಣಲ್ಲಿ ನೀವು ಒಂದೇ ಒಂದು ನಿಂಬೆಹಣ್ಣು ನಮಗೆ ಬೇಕಾಗುತ್ತೆ. ಅಂದರೆ ಕಾಯಿ ಇರುವಂಥ ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ. ನೋಡಿ, ಈ ಪರಿಹಾರ ಅದ್ಭುತವಾಗಿಯೇ ನಮಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಹೇಳ್ಬೋದು. ನಿಂಬೆಕಾಯಿಯ ಪರಿಹಾರ ಇದು ಅಲ್ವಾ. ಹಾಗಾಗಿ ತಾಂತ್ರಿಕ ಪರಿಹಾರದಲ್ಲಿ ಅತ್ಯಂತ ಶಕ್ತಿಯುತ ಪರಿಹಾರ ಅಂತಲೇ ನಾವು ಹೇಳ್ಬೋದು. ಏಕೆ ಅಂತಂದರೆ ಈ ಪರಿಹಾರನ ಮಾಡಿಕೊಂಡ್ರಿ ಅಂದರೆ ಶತ್ರುಗಳು ನಿಮ್ಮ ಕಡೆಗೆ ತಿರುಗೂ ಸಹ ನೋಡಲ್ಲ, ನಿಮ್ಮನ್ನು ನೋಡಿದ್ರೆ ಸಹ ಭಯಪಡ್ತಾರೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಒಂದು ಶಕ್ತಿ ಇರುವಂತಹ ನಿಂಬೆಕಾಯಿಯ ಪರಿಹಾರ ಸರ್ವಸಾಮಾನ್ಯವಾಗಿ ತಾಂತ್ರಿಕ ಪರಿಹಾರಗಳಲ್ಲಿ ನಿಂಬೆಕಾಯಿಯನ್ನು ಹೆಚ್ಚಾಗಿ ನಾವು ಬಳಸ್ತಾರೆ ಅಲ್ವಾ. ಆದರೆ ಈ ಪರಿಹಾರಕ್ಕೆ ಕಾಯಿ ಅಂದರೆ ನಿಂಬೆಕಾಯಿನೇ ನಮಗೆ ಬೇಕಾಗುತ್ತೆ. ಅಂದರೆ ಹಸಿರು ಬಣ್ಣದ ನಿಂಬೆಕಾಯಿಯಿಂದ ಮಾಡ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ನಿಮಗೆ ನಿಂಬೆಕಾಯಿನ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಕಾದ್ರೆ ನೀವು ಇನ್ನೂ ಹಸಿರಾಗಿರುವಂತಹ ನಿಂಬೆಕಾಯಿನ ನೀವು ತೆಗೆದುಕೊಳ್ಬೋದು. ನಾನು ನಿಮಗೆ ಇಷ್ಟು ಅಂದರೆ
ಸ್ವಲ್ಪ ಹಸಿರಾಗಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಹಚ್ಚ ಹಸಿರಾಗಿರುವಂತಹ ನಿಂಬೆಕಾಯಿನ ನೀವು ತೆಗೆದುಕೊಳ್ಳಿ. ಯಾಕೆ ಅಂದರೆ ಶತ್ರುಗಳನ್ನ ವಿನಾಶ ಮಾಡ್ಕೊಳ್ಬೇಕು, ಶತ್ರುಗಳು ನಮ್ಮ ತಂಟೆಗೆ ಬರಲೇಬಾರ್ದು, ಯಾವ ಶತ್ರು ಕೂಡ ನಮ್ಮ ಕಡೆ ತಿರುಗಿಯೂ ಸಹ ನೋಡಬಾರ್ದು, ಯಾವ ಶತ್ರು ಸಹ ನಮ್ಮ ಕಡೆ ತಿರುಗೂ ನೋಡಬಾರ್ದು. ಮತ್ತು ತುಂಬ ಸಾಲದಿಂದ ನೀವು ನೊಂದಿದ್ದೀರಾ, ಸಾಲ ಅಂತ ಅನ್ನೋದು ನಿಮ್ಮ ಜೀವನದಲ್ಲಿ ಮತ್ತೆ ಬರಬಾರ್ದು, ಸಾಲ ನಿವಾರಣೆ ಆಗಬೇಕು ಅಂದರೆ ಈ ಒಂದು ನಿಂಬೆಹಣ್ಣಿನ ಪರಿಹಾರನ ನೀವು ಮಾಡಿಕೊಳ್ಳೇಬೇಕು. ಈ ಪರಿಹಾರವನ್ನು ಸಾಯಂಕಾಲ 7 ಗಂಟೆಯ ನಂತರ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಗೋಧೂಳಿಯ ಸಮಯದಲ್ಲಿ 7 ಗಂಟೆ ಮೇಲೆ 10 ಗಂಟೆ ಒಳಗಡೆ ಮಾಡಿಕೊಳ್ಳುವಂತಹ ಈ ಒಂದು ನಿಂಬೆಹಣ್ಣಿನ ಪರಿಹಾರ. ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ನೀವು ಪ್ರತ್ಯೇಕವಾಗಿ ಇದಕ್ಕೆ ಪೂಜೆ ಮಾಡೋದಾಗಿರ್ಬೋದು, ಇಲ್ಲ ಮನೆ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಇದರ ಅವಶ್ಯಕತೆ ಇಲ್ಲ. ಅಂದರೆ ಇದನ್ನು ನೀವು ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಾಯಂಕಾಲ 7 ಗಂಟೆಯ ನಂತರ ನೀವು ಮಾಡ್ಕೋಬಹುದು. ಆದರೆ ಇದ್ರ ಜೊತೆಗೆ ಫ್ರೆಂಡ್ಸ್ ನಿಮಗೆ ಒಂದು ಮೊಳೆ ಬೇಕಾಗುತ್ತೆ. ಅಂದರೆ ನೋಡಿ ನಾನು ನಿಮಗೆ ನೋಡಿ ಮೊಳೆನ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಇರುವಂತಹ ಮೊಳೆ ನಮಗೆ ಬೇಕಾಗುತ್ತೆ. ಅಂದರೆ ಒಂದು ಹಚ್ಚ ಹಸಿರಾಗಿರುವಂಥ ನಿಂಬೆಹಣ್ಣು ಮತ್ತು ನೋಡಿ ಮೊಳೆನ ಅಂದರೆ ಈ ಚಿಕ್ಕದಾದಂಥ ಮೊಳೆನೂ ನೀವು ತೆಗೆದುಕೊಳ್ಬೋದು, ಇಲ್ಲ ದೊಡ್ಡದಾಗಿರುವಂಥ ಮೊಳೆನೂ ತೆಗೆದುಕೊಳ್ಬೋದು. ಆದರೆ ಈ ನಿಂಬೆಹಣ್ಣಿಗೆ ಚುಚ್ಚುವಂಥ ಆಗಿರಬೇಕು. ಹಾಗಾಗಿ ನಾನು ಇಲ್ಲಿ ನಿಮಗೆ ಚಿಕ್ಕದಾದಂಥ ಮೊಳೆನ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಮೊಳೆಯನ್ನು ನೀವು ತೆಗೆದುಕೊಳ್ಳಿ. ಅಂದರೆ ಈ ಮೊಳೆನ ನೀವು ತಾಮ್ರದ ಬೇಕಾದ್ರೂ ತಗೋಬೋದು, ಕಬ್ಬಿಣದ ಬೇಕಾದ್ರೂ ಸಹ ನೀವು ತೆಗೆದುಕೊಳ್ಬೋದು. ಅಂದರೆ ಹಿತ್ತಾಳೆ ಇದ್ದಿದ್ರೆ ಹಿತ್ತಾಳೆದು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಅದೇ ಇದಕ್ಕೆ ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ನಿಂಬೆಹಣ್ಣು ಮತ್ತು ಒಂದು ಮೊಳೆ, ಎರಡೇ ವಸ್ತುಗಳಿಂದ ನಮ್ಮ ಶತ್ರುಗಳು ಯಾರಿರ್ತಾರೋ ಅವರು ನಮ್ಮ ಕಡೆ ತಿರುಗೂ ಸಹ ನೋಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಂಬೆಕಾಯಿ ಅಂತ ಅನ್ನೋದು ನಿಂಬೆಕಾಯಿ ಅಂತ ಅನ್ನೋದು ಅಷ್ಟೊಂದು ಶಕ್ತಿ ಇರುವಂಥದ್ದು. ಎಂತಹ ಪರಿಹಾರವನ್ನು ಸಹ ನಿಂಬೆಹಣ್ಣಿನಲ್ಲಿ ಅಂತಹ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಎಂತಹ ಪರಿಹಾರವನ್ನು, ಎಂತಹ ಕಷ್ಟ. ಫ್ರೆಂಡ್ಸ್, ಈ ನಿಂಬೆಹಣ್ಣು ತಾಂತ್ರಿಕ ಪರಿಹಾರದಲ್ಲಿ ಅತ್ಯಂತ ಅದ್ಭುತವಾದಂಥ ವಸ್ತು ಅಂತಲೇ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಅಷ್ಟು ಶಕ್ತಿ ಈ ನಿಂಬೆಹಣ್ಣಿಗಿದೆ. ಪ್ರತಿ ಮನುಷ್ಯನಿಗೂ ನಿಂಬೆಹಣ್ಣು ಅಂತಂದರೆ ಒಂದು ಭಯ ಇದ್ದೇ ಇರುತ್ತೆ ಅಲ್ವಾ. ಅದು ರಸ್ತೆಯಲ್ಲಿ ಬಿದ್ದಿದ್ರೂ ಸಹ ನಾವು ಅದನ್ನ ತುಳಿಯೋದಿಲ್ಲ, ದಾಟಕ್ಕೂ ಸಹ ನಾವು ಹೋಗಲ್ಲ. ಅಷ್ಟೊಂದು ಭಯನ ನಾವು ನಿಂಬೆಹಣ್ಣು ನೋಡಿದ್ರೆ ಅಷ್ಟೊಂದು ಭಯ ಪಡ್ತೀವಿ. ಅದೇ ರೀತಿ ಸಾಕಷ್ಟು ಶಕ್ತಿ ಇದೆ ಅದರಲ್ಲಿ ತಾಂತ್ರಿಕ ಪರಿಹಾರದಲ್ಲಿ ಅನಾದಿ ಕಾಲದಿಂದನೂ ತಿಳಿಸ್ಕೊಂಡು ಬಂದಿದ್ದಾರೆ. ಈ ಪರಿಹಾರವನ್ನು ನೀವು ಮಾಡಿಕೊಂಡಿದ ನಂತರ ಈ ಪರಿಹಾರದಿಂದ ಆಶ್ಚರ್ಯ ಪಡ್ತೀರಾ. ಯಾಕೆ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಹಿತಶತ್ರುಗಳು ಅಂತ ಅನ್ನೋದು ಜೀವನದಲ್ಲಿ ಇದ್ದೇ ಇರ್ತಾರೆ, ಮುಂದೆ ಚೆನ್ನಾಗಿರ್ತಾರೆ. ಅದೇ ಹಿಂದಿಂದನೇ ಸಾಕಷ್ಟು ರೀತಿಯ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಫ್ರೆಂಡ್ಸ್, ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಸಾಕಷ್ಟು ರೀತಿಯ ತೊಂದರೆಗಳನ್ನ ನಮಗೆ ಕೊಡ್ತಾನೆ ಇರ್ತಾರೆ ಅಲ್ವಾ. ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ವಿವಾದಗಳನ್ನ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಕುಟುಂಬ ವರ್ಗದವರ ನಡುವೆ ಇರಬಹುದು, ಅಕ್ಕಪಕ್ಕದವ್ರದಲ್ಲಿ ಇರ್ಬೋದು, ಮನೆ ವಿಷಯಕ್ಕೆ ಜಾಗದ ವಿಷಯಕ್ಕೆ ಒಂದಿಟ್ಟು ಜಾಗಕ್ಕೂ ಕೂಡ ಕಿತ್ತಾಡುವಂಥ ಕಾಲ ಇದು. ಹಾಗಾಗಿ ಹಣಕಾಸಿನಲ್ಲಿ, ವ್ಯವಹಾರದಲ್ಲಿ, ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಾಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಶತ್ರುಗಳು ಅಂತ ಅನ್ನೋದು ಇದ್ದೇ ಇರ್ತಾರೆ ಅಲ್ವಾ. ಬಿಸ್ನೆಸ್ ಸರಿಯಾಗಿ ನಡಿಬೇಕು, ಹಾಗೆ ಸಾಲಗಳೆಲ್ಲವೂ ಸಹ ತೀರಬೇಕು ಅಂತಂದರೆ ಈ ನಿಂಬೆಹಣ್ಣಿನಂತಹ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 100ಕ್ಕೆ 100ರಷ್ಟು ಪ್ರತಿಫಲ ಪಡ್ಕೋಬಹುದು ಅಂತ ನಮಗೆ ಪರಿಹಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನಾನೀಗ ಇದಕ್ಕೆ ಬೇಕಾಗಿರುವುದು ಎರಡೇ ವಸ್ತುಗಳು, ಒಂದು ನಿಂಬೆಹಣ್ಣು ಮತ್ತು ಮೊಳೆ ಬೇಕಾಗುತ್ತೆ. ನೋಡಿ ನಿಂಬೆಕಾಯಿ ಬೇಕಾಗುತ್ತೆ. ನೋಡಿ, ಚೆನ್ನಾಗಿರುವಂಥ ಹಸಿರಾಗಿರುವಂಥ ಒಂದು ನಿಂಬೆಕಾಯಿನ ತೆಗೆದುಕೊಳ್ಳಿ. ಇದ್ರ ಮೇಲೆ ಯಾವುದೇ ಕಪ್ಪು ಚುಕ್ಕಿಗಳು ಇರಬಾರ್ದು, ನೀಟಾಗಿ ಚೆನ್ನಾಗಿ ಹಸಿರು ಬಣ್ಣದಲ್ಲಿಯೇ ಆ ನಿಂಬೆಕಾಯಿ ಇರಬೇಕು. ಅಂತಹ ನಿಂಬೆಕಾಯಿನ ತೆಗೆದುಕೊಳ್ಳಿ. ಇದ್ರ ಜೊತೆಗೆ ನೀವು ಒಂದು ಮೊಳೆನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಒಂದು ಮೊಳೆನ ತೋರಿಸ್ತಾ ಇದ್ದೀನಿ. ಒಂದು ಮೊಳೆ, ಕಬ್ಬಿಣದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು, ತಾಮ್ರದಾಗಿದ್ರೂ ಪರವಾಗಿಲ್ಲ, ಒಂದು ಮೊಳೆನ ತೆಗೆದುಕೊಡಿ. ಆ ನಿಂಬೆಕಾಯಿಯ ಮೇಲೆ ಒಂದು ಕಪ್ಪು ಬಣ್ಣದ ಪೆನ್ನು, ಇಲ್ಲ ಕಾಡಿಗೆ ಇದ್ರೂ ಪರವಾಗಿಲ್ಲ ನೋಡಿ, ಇಲ್ಲ ಈ ರೀತಿ ಮಾರ್ಕರ್ ಪೆನ್ಗಳು ಸಿಗುತ್ತೆ ನೋಡಿ. ಈ ರೀತಿ ಮಾರ್ಕರ್ ಪೆನ್ಗಳು, ಕಪ್ಪು ಬಣ್ಣದ ಪೆನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ.
ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ನೀವು ಮಾರ್ಕರ್ ಪೆನ್ನಾದ್ರು ತೊಗೊಳ್ಳಿ, ಇಲ್ಲ ಕಾಡಿಗೆನಾದ್ರು ತೊಗೊಳ್ಳಿ, ಇಲ್ಲ ಒಂದು ಕಪ್ಪು ಬಣ್ಣದ ಈ ರೀತಿ ಸ್ಕೆಚ್ ಪೆನ್ ಬೇಕಾದ್ರೂ ನೀವು ತೊಗೋಬೋದು. ತೆಗೆದುಕೊಂಡು ನೀವು ಸಾಲ ಸಮಸ್ಯೆ ಎಷ್ಟಿದೆ, ಅಂದರೆ ನಿಮಗೆ ಸಾಲ ಎಷ್ಟಿದೆ, 1,00,000 ಸಾಲ ಇದೆಯಾ, ಇಲ್ಲ 50,000 ಸಾಲ ಇದೆಯಾ, 10,00,000 ಸಾಲ ಇದೆಯಾ ಅಂತ ಅನ್ನೋದನ್ನ ನಿಮ್ಗೆ ಗೊತ್ತಿರುತ್ತಲ್ವ. ಅದನ್ನು ನೀವು ಈ ಕಪ್ಪು ಪೆನ್ನಿಂದ ಈ ಕಪ್ಪು ಪೆನ್ನಿಂದ ಈ ನಿಂಬೆಕಾಯಿ ಮೇಲೆ ನೀವು ಬರಿಬೇಕಾಗುತ್ತೆ. ಅಂದರೆ ನಿಮ್ಗೆ ಎಷ್ಟು ಸಾಲ ಇದೆ ಅದನ್ನು ನೀವು ಈ ಕಪ್ಪು ಬಣ್ಣದ ಪೆನ್ನಿಂದ ಇದ್ರ ಮೇಲೆ ಬರಿಬೇಕು. ನೀವು ಬರೆಯೋದು ಅದ್ರ ಮೇಲೆ ನೀವು ಒಂದು ಮೊಳೆನ ನೀವು ನೋಡಿ, ಈ ರೀತಿ ಇರುವಂಥ ಒಂದು ಮೊಳೆನ ನೀವು ಚುಚ್ಚಬೇಕಾಗುತ್ತೆ. ಅಂದರೆ ನೀವು ಬರೆದಾದ ಮೇಲೂ ಚುಚ್ಚಬೇಕು. ನೀವು ಬರೆಯೋಕ್ಕೆ ಮುಂಚೆ ಚುಚ್ಚಕ್ಕೆ ಹೋಗಬಾರ್ದು, ಇಲ್ಲ ಬರೆದಾದ ಮೇಲೆ ನೀವು ಚುಚ್ಚಬೇಕಾಗುತ್ತೆ. ಇಲ್ಲ ನಿಮ್ಮ ಶತ್ರು ಇದ್ದರೆ ಅವರ, ಅಂದರೆ ನಿಮ್ಮ ಶತ್ರುಗಳು ಎಷ್ಟು ಜನ ಇದ್ದಾರೆ ಅನ್ನೋದಾಗಿರ್ಬೋದು, ಇಲ್ಲ ಶತ್ರು ಇಬ್ಬರೇ ಇದ್ದರೆ ಅವರು ಇಬ್ಬರೇ ಶತ್ರು, ಇಲ್ಲ 3 ಜನನೇ ಶತ್ರು ಇದ್ದರೆ ಅವ್ರನ್ನ ಹೆಸ್ರನ್ನ ಬೇಕಾದ್ರೆ ನಿಂಬೆಹಣ್ಣಿನ ಮೇಲೆ ಬರೆದು ನೀವು ಚುಚ್ಚಿ. ಇಲ್ಲ ಜಾಸ್ತಿ ಶತ್ರುಗಳು ನಿಮಗೇನಾರು ಇದ್ದರೆ ಶತ್ರು ಅಂತ ಬರೀ ಶತ್ರು ಅಂತ ಬರೆಯೋದು, ಮನಸ್ಸಿನಲ್ಲಿ ಅವರ ಹೆಸರುಗಳು ಬರೀದ್ರ ಮೇಲೆ ಬರೀ ಶತ್ರು ಅಂತ ಬರ್ಕೊಳ್ಳಿ. ಮತ್ತು ಮನಸ್ಸಿನಲ್ಲಿ ಅವರು ಯಾರ್ಯಾರು ನಿಮಗೆ ಶತ್ರುಗಳಿದ್ದಾರೆ ಅವ್ರ ಹೆಸರುಗಳೆಲ್ಲವನ್ನೂ ಸಹ ಹೇಳ್ಕೊಂಡ್ರೆ ಸಾಕು. ನಂತರ ಕಬ್ಬಿಣದ ಮೊಳೆಯನ್ನು ನೋಡಿ, ಇದಕ್ಕೆ ನೀವು ಕಬ್ಬಿಣ ಇರುತ್ತಲ್ವ, ಈ ಮೊಳೆ ಇರುತ್ತಲ್ವಾ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಚುಚ್ಚಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅಂದರೆ ಕಬ್ಬಿಣದ ಮೊಳೆನ ಚುಚ್ಚಬೇಕಾಗುತ್ತೆ. ಅಂದರೆ ನೋಡಿ, ಈ ಕಡೆಯಿಂದ ಚುಚ್ಚಿದ್ರೆ ಈ ಕಡೆಯಿಂದ ಬರಬೇಕು ನಿಮಗೆ, ಅಂದರೆ ಈ ಕಡೆಯಿಂದ ಒಳಗಡೆ ಚುಚ್ಚಿದ್ರೆ ಈ ಕಡೆಯಿಂದ ಹೊರಗಡೆಗೆ ಈ ಮೊಳೆ ಬರಬೇಕು. ಈ ರೀತಿ ನೀವು ಚುಚ್ಚಬೇಕಾಗುತ್ತೆ. ಈ ರೀತಿ ಚುಚ್ಚಿ ನಂತರ ಈ ನಿಂಬೆಕಾಯಿನ ತೆಗೆದುಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ನಿಮ್ಮ ಶತ್ರುಗಳ ಮನೆ ಇರ್ಬೋದು, ಇಲ್ಲ ಜಮೀನುಗಳಿರ್ಬೋದು, ಇಲ್ಲ ಜಾಗ ಇರುತ್ತೆ ನೋಡಿ, ಅವ್ರ ಮುಂದೆ ಮುಂದೆ ಚುಚ್ಚಕ್ಕೆ ಹೋಗಬೇಡಿ, ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅವ್ರಿಗೆ ಕಣ್ಣಿಗೆ ಬೀಳದೇ ಇರುವಂಥ ರೀತಿಯಲ್ಲಿ ನೀವು ಈ ಒಂದು ಅವ್ರದ್ದು ಜಮೀನು ಮನೆ ಇರುತ್ತಲ್ವ, ಅಲ್ಲಿ ಹೋಗಿ ನೀವು ಇದನ್ನ ಬರಬೇಕಾಗುತ್ತೆ. ಬಿಸಾಕ್ಬಿಟ್ಟು ಅದನ್ನ ಬಂದುಬಿಡಿ. ಸ್ವಲ್ಪ ಖಾಲಿ ಜಾಗದಲ್ಲೂ ಬೇಕಾದ್ರೆ ಅಕಸ್ಮಾತ್ ಏನಾದರೂ ಅವ್ರ ಮನೆ ಹತ್ರ, ಅವ್ರು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ, ಮನೆ ಅವ್ರ ಶತ್ರುಗಳು ನಮ್ಮ ಶತ್ರುಗಳ ಮನೆ ಅಕ್ಕಪಕ್ಕದಲ್ಲೇ ಇದೆ, ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇದೆ, ಅವರ ತೋಟ ಜಾಗಗಳೆಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇದೆ ಅಂತ ನೀವು ಹೇಳೋದಾದರೆ, ನೀವು ಒಂದು ಕೆಲಸ ಮಾಡಿ, ಸ್ವಲ್ಪ ಖಾಲಿ ಜಾಗದಲ್ಲಿ, ಅಂದರೆ ಸ್ವಲ್ಪ ದೂರ ಹೋಗಿ ನೀವು ಅವ್ರ ಖಾಲಿ ಜಾಗದಲ್ಲಿ ಅವರ ಹೆಸರನ್ನು ಹೇಳಿ ಬಿಸಾಕ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಹೋಗಬಾರ್ದು. ಹಿಂದಕ್ಕೆ ತಿರುಗಿ ನೋಡದೆ ನೀವು ಹಾಗೆ ಬರಬೇಕಾಗುತ್ತೆ. ಸಾಲ ಬಾಧೆ ಇದೆ ಅಂದ್ರೂ ಅಷ್ಟೇ ಫ್ರೆಂಡ್ಸ್, ಸಾಲ ಬಾಧೆ ಇದ್ದರೆ ನೀವು ಒಂದು ಕೆಲಸ ಮಾಡಿ, ನಿಮ್ಗೆ ಎಷ್ಟಿದೆ ಸಾಲ ಅಂತ ಇದ್ರ ಮೇಲೆ ಬರೆದಿರ್ತೀರಲ್ವ, ಇದೇ ರೀತಿ ಸಾಲನ ಎಷ್ಟಿದೆ ಅಂತ ಬರೆದಿರ್ತೀರ, ಬರೆದ ನಂತರ ಈ ರೀತಿ ಒಂದು ಮೊಳೆಯನ್ನು ಚುಚ್ಚಿ ಈ ಒಂದು ನಿಂಬೆಹಣ್ಣನ್ನು ನೀವು 3 ರಸ್ತೆ ಇರುವಂಥ ಜಾಗದಲ್ಲಾಗಿರ್ಬೋದು, 4 ರಸ್ತೆ ಇರುವಂಥ ಜಾಗದಲ್ಲಾಗಿರ್ಬೋದು, ಯಾರು ನೋಡದೇ ಇರುವ ಹಾಗೆ, ಇಲ್ಲ ಸೈಟಲ್ಲಾಗಿರ್ಬೋದು, ಇಲ್ಲ ಅಂದರೆ ಒಟ್ಟಲ್ಲಿ 3-4 ರಸ್ತೆಗಳು ಕೂಡ ಬರುತ್ತಲ್ವ, ಅಂತಹ ಜಾಗಗಳಿಗೆ ನೀವು ಹೋಗ್ಬಿಟ್ಟು ನೀವು ಈ ರೀತಿ ಚುಚ್ಚಿದಂತಹ ನಿಂಬೆಕಾಯಿನ ನೀವು ಆ ರಸ್ತೆಯ ಸೈಡಿನಲ್ಲಿ ಬಿಸಾಕಬೇಕಾಗುತ್ತೆ. ಬಿಸಾಕ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡದೆ ಬಂದುಬಿಡಿ. ನೋಡಿ, ಈ ರೀತಿ ಈ ಪರಿಹಾರನ ಈ ಪ್ರಕಾರದಲ್ಲಿ ಮಾಡಿಕೊಂಡಿದ್ದೆ ಆದರೆ ನೀವು ನಿಮ್ಮ ಜೀವನದಲ್ಲಿ ಶತ್ರುಗಳೇ ಇರೋದಿಲ್ಲ, ಸಾಲ ಬಾಧೆನೇ ಇರೋದಿಲ್ಲ. ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾಕೆಂದರೆ ನಿಂಬೆಕಾಯಿಯ ಪರಿಹಾರ ಅದ್ಭುತವಾದ ಪರಿಹಾರ, ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ನಮಗೂ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಈ ರೀತಿ ನೀವು ಮಾಡಿಕೊಂಡಿದ್ದೆ ಆದಲ್ಲಿ ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆಯ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂತಹ ತಂತ್ರ ಪರಿಹಾರ ಇದು. ಈ ಪರಿಹಾರನ ಯಾರಿಗೂ ನೀವು ಹೇಳದೆ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿರೋರಿಗಾಗಿರ್ಬೋದು, ಇಲ್ಲ ಅಕ್ಕಪಕ್ಕದವ್ರಿಗಾಗಿರ್ಬೋದು ತಿಳಿಸ್ಬಿಟ್ಟು ನೀವು ಆಮೇಲೆ ಮಾಡಿದ್ರೆ ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನವೂ ಸಹ ನಿಮಗೆ ಆಗಲ್ಲ. ಹಾಗಾಗಿ ನೀವು ಆದಷ್ಟು ಯಾರಿಗೂ ತಿಳಿಸದೆ ಗುಪ್ತವಾಗಿ ಈ ಒಂದು ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ನಿಮಗೆ ಸಮಸ್ಯೆ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಪರಿಹಾರ ರಹಸ್ಯವಾಗಿ ಮಾಡಿಕೊಳ್ಳುವಂತಹ ಈ ಒಂದು ನಿಂಬೆಕಾಯಿಯ ತಂತ್ರದ ಪರಿಹಾರ ಮಾಡಿದ ನೋಡಿ ನೀವೇ ಆಶ್ಚರ್ಯಪಡುವಂತಹ ಪರಿಹಾರ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಪರಿಹಾರ. ಅಂತಹ ಶಕ್ತಿನೇ ಈ ಪರಿಹಾರಕ್ಕಿದೆ ಅಂತಲೇ ಹೇಳ್ಬೋದು. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ನಮಗೆ
ಸಾಲ ಬಾಧೆ ನಿವಾರಣೆ ಮತ್ತು ಶತ್ರು ಬಾಧೆಗೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತೇಳಿ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಮಾಡ್ಕೊಳ್ಳಿ, ಅದ್ಭುತವಾದಂಥ ಒಂದು ಫಲಿತಾಂಶನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದು 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ತಂತ್ರ ಪರಿಹಾರನ ಪ್ರತಿಯೊಬ್ಬರು ಸಹ ಮಾಡ್ಕೊಳ್ಳಿ, ಸಾಲ ಬಾಧೆ ಒಂದು ನಿವಾರಣೆ ಮಾಡ್ಕೊಳ್ಳಿ, ಶತ್ರು ಕಾಟದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಸಾಲ ಬಾಧೆ ಅಂತ ಅನ್ನೋದು ಪ್ರತಿಯೊಬ್ಬರು ಮನುಷ್ಯನಿಗೂ ಸಹ ಇರುತ್ತೆ. ಅದ್ರ ಜೊತೆಗೆ ಶತ್ರು ಕಾಟ ಅಂತ ಅನ್ನೋದು ಅದು ಸಹ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಶತ್ರು ಒಬ್ಬರಲ್ಲ ಒಬ್ಬರು ಶತ್ರುಗಳು ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಎರಡೂ ಸಹ ನೋಡಿ, ಒಂದೇ ಒಂದು ಪರಿಹಾರ, ಎರಡು ಸೊಲ್ಯೂಷನ್ನು. ಈ ಒಂದು ಪರಿಹಾರದಿಂದ ನೀವು ಈ ಒಂದು ತಂತ್ರವನ್ನು ಮಾಡಿಕೊಂಡ್ರೆ ನಿಮ್ಮ ಎರಡೂ ಸಮಸ್ಯೆಗಳು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಮಾಡ್ಕೊಳ್ಳಿ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಮತ್ತು ಇನ್ನೂ ಯಾರು ಹೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ವೀಡಿಯೋನ ಯಾರು ಅತಿ ಹೆಚ್ಚಾಗಿ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ನನಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ನಾವು ಲಕ್ಕಿ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಐ5 ಮೊಬೈಲ್ನ ಗಿಫ್ಟಾಗಿ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಪ್ರತಿಯೊಬ್ಬರು ಸಹ ವೀಡಿಯೋಸ್ಗಳನ್ನ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಾಲ ಬಾಧೆ ನಿವಾರಣೆ, ಶತ್ರು ಕಾಟದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.